ನಮಸ್ಕಾರ ಎಲ್ಲರಿಗೂ. ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾವಿನಕಾಯಿ ಅನ್ನ ರೈಸ್ ಮಾಡುವುದು ಹೇಗೆ ಅಂತ ನೋಡೋಣ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ತುಂಬ ಈಸಿ ಹಾಗೂ ಹೆಲ್ತಿಕರವಾದ ರೈಸ್. ಲಂಚ್ ಬಾಕ್ಸ್, ಬ್ರೇಕ್ಫಾಸ್ಟು, ಡಿನ್ನರ್ಗೆ ಕೂಡ ಬರುತ್ತೆ. ಒಂದು ಮ್ಯಾಂಗೋ ತೆಗೆದುಕೊಳ್ಳಿ, 5 ಟೇಬಲ್ ಸ್ಪೂನ್ ಕಡಲೆ, ಶೇಂಗಾ ಬೀಜ, 3 ಒಣಮೆಣಸಿನಕಾಯಿ, 5 ಬೆಳ್ಳುಳ್ಳಿ, ಅರ್ಧ ಕಪ್ಪು ಹಸಿ ಕೊಬ್ಬರಿ, ಮಾವಿನಕಾಯನ್ನು ಸಿಪ್ಪೆ ತೆಗೆದಿಟ್ಟುಕೊಳ್ಳಬೇಕು. ಇದನ್ನು 1 ಕಪ್ ಆಗುವಷ್ಟು ತುರಿದಿಟ್ಟುಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ತುರಿಯಬೇಕು. ಮ್ಯಾಂಗೋ ತುಂಬ ಯೂಸ್ ಮಾಡುವುದರಿಂದ ತುಂಬಾ ಒಳ್ಳೆಯದು. ಸಮ್ಮರ್ ಟೈಮಲ್ಲಿ ಚೆನ್ನಾಗಿ ಸಿಗುತ್ತೆ, ಕೂಲಾಗಿ ಕೂಡ ಇರುತ್ತೆ. ಒಂದು ಕಡಾಯಿಯನ್ನು ಇಡಿ, ಅದಕ್ಕೆ ಶೇಂಗಾ ಬೀಜವನ್ನು ಹಾಕಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ. ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇರಬೇಕು. ಹಾಗೆ 3 ಒಣಮೆಣಸಿನಕಾಯನ್ನು ಕೂಡ ಹಾಕಿ, 5 ಬೆಳ್ಳುಳ್ಳಿ ಪೀಸುಗಳನ್ನು ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇರಿ. ಹಾಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಶೇಂಗಾ ಬೀಜ, ಪೀನಟ್ಸ್ ಚೇಂಜ್ ಆದರೆ ಚೆನ್ನಾಗಿರುತ್ತೆ. ಇದು ಆದಮೇಲೆ ಇದಕ್ಕೆ ಕೊಬ್ಬರಿ, ಹಸಿ ಕೊಬ್ಬರಿಯನ್ನು 1 ಕಪ್ ತುರಿದ ಕೊಬ್ಬರಿಯನ್ನು ಹಾಕಿ ಇದು ಕೂಡ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಜಾಸ್ತಿ ಬರೋಕ್ಕೆ ಹೋಗಬಾರ್ದು. ಕಪ್ಪಾದರೆ ಟೇಸ್ಟ್ ಹೋಗ್ಬಿಡುತ್ತೆ. ಆಗ ಆರಲು ಬಿಡಿ. ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದನ್ನು ರಫ್ಲಿಯಾಗಿ ಪೇಸ್ಟ್ ಮಾಡಬೇಕು. ತರಿಯಾಗಿರಬೇಕು, ನೈಸಾಗಿ ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬೇಡಿ. ತರಿ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ತರಿಯಾಗಿರಬೇಕು. ಹಾಗೆ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಡಿ, 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಕೂಡ ಜಾಸ್ತಿ ಹೋಗಲ್ಲ, 1/4 ಟೇಬಲ್ ಸ್ಪೂನ್ ಅಥವಾ ಸ್ವಲ್ಪ ಸಾಸಿವೆಯನ್ನು ಹಾಕಿ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಕೂಡ ಹಾಕಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಇದಾದಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ 2 ಹಾಕಿ, ಒಣಮೆಣಸಿನ್ಕಾಯಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಹಾಗೆ ಸ್ವಲ್ಪ ಫ್ರೈ ಮಾಡಿ. ಹಿಂಗು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1/4 ಟೇಬಲ್ ಸ್ಪೂನ್ ಹಿಂಗನ್ನು ಹಾಕಿ, ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದಕ್ಕೆ ಮಾವಿನಕಾಯಿ, 1 ಕಪ್ಪು ಮಾವಿನಕಾಯಿ, ತುರಿದ ಮಾವಿನಕಾಯನ್ನು ಹಾಕಿ. ಮಾವಿನಕಾಯಿ ತಿನ್ನೋದ್ರಿಂದ ದೇಹಕ್ಕೂ ತಂಪನ್ನು ಕೊಡುತ್ತೆ, ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು, ಹೃದಯಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ಆರೋಗ್ಯಕ್ಕೆ ತುಂಬ ಹೆಲ್ತಿಕರವಾದ ರೆಸಿಪಿ. ನೀವು ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ 2 ನಿಮಿಷ ಬೇಯಲು ಬಿಡಿ. ಸಣ್ಣ ಉರಿಯಲ್ಲೇ ಬೇಯಿಸಿ, ತಳ ಅಂಟದ ಹಾಗೆ ನೋಡ್ಕೋಬೇಕಾಗತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಬೇಯಿಸಿದ ಮೇಲೆ ಒಂದು ದೊಡ್ಡ ಬಟ್ಟಲು ರೈಸನ್ನು ಹಾಕಿ, ನೀವು ಬಾಸ್ಮತಿ ಇದ್ರೆ ಬಾಸ್ಮತಿ ಹಾಕ್ಕೋಬೋದು, ನಾರ್ಮಲ್ ಇದ್ದರೆ ನಾರ್ಮಲ್ ರೈಸನ್ನು ಹಾಕಿಕೊಂಡು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ಅರ್ಧ ಟೇಬಲ್ ಕ್ವಾಂಟಿಟಿ ಕರೆಕ್ಟ್ ಇರುತ್ತೆ. ಪುಡಿ ಮಾಡಿಟ್ಟುಕೊಂಡ ಮಸಾಲ ಕೂಡ ಇದಕ್ಕೆ ಹಾಕಿ ಎಲ್ಲವನ್ನು ಹಾಕಬೇಕು. ನಾವು ಎಷ್ಟು ರುಬ್ಬಿರ್ತೀವಲ್ಲ ಆ ಪೌಡ್ರನ್ನು ಹಾಕಿ ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮಾವಿನಕಾಯಲ್ಲಿ ವಿಟಮಿನ್ ಎ ಮತ್ತು ಇ ಕೂಡ ಇರುತ್ತೆ, ಕ್ಯಾಲ್ಸಿಯಂ ಕೂಡ ಇರುತ್ತೆ ಫ್ರೆಂಡ್ಸ್. ವಿಟಮಿನ್ ಸಿ ಕೂಡ ಇರುತ್ತೆ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಕೂಡ ಈ ಥರದಲ್ಲಿ ಟ್ರೈ ಮಾಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಸೆಕೆಂಡ್ ಬೇಯಿಸಿ ಸಾಕು, ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗಬೇಡಿ. ಆಮೇಲೆ ಇದು ನೋಡಿ, ಈ ಥರದಲ್ಲಿ ತುಂಬಾ ಟೇಸ್ಟಿಯಾದ ಮಾವಿನಕಾಯಿ ರೈಸ್ ರೆಡಿ ಫ್ರೆಂಡ್ಸ್. ಮಾವಿನಕಾಯಿ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಸಮಸ್ಯೆಗಳಿದ್ದರೆ ಮಲಬದ್ಧತೆ, ಜೀರ್ಣಕ್ರಿಯೆ ತುಂಬ ಬೇಗನೆ ನಿವಾರಣೆ ಆಗುತ್ತೆ. ತುಂಬ ಹೆಲ್ತಿಕರವಾದ ರೆಸಿಪಿ. ಇದು ಲಂಚ್ ಬಾಕ್ಸಿಗೆ ಈಸಿ ಹಾಗೂ ಕ್ವಿಕ್ ಆದ ರೆಸಿಪಿ. ಡಿನ್ನರಿಗೆ ಕೂಡ ಬರುತ್ತೆ, ಬ್ರೇಕ್ಫಾಸ್ಟು ಕೂಡ ಬರುತ್ತೆ. ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸರಿ ಈ ರೈಸನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ. ಮತ್ತೆ ಹೊಸ ರುಚಿಯೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಟು ಆಲ್.